ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಶಿವಪುತ್ರ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ನನ್ನ ಚಾನಲಿಗೆ. ಹೊಸದಾಗಿ ಚಾನಲ್ ಮಾಡ್ತಾ ಇದ್ದೀನಿ, ಶಿವಪುತ್ರ ವ್ಲಾಗ್ಸ್ ಅಂತ ಹೇಳಿ. ಇವತ್ತು ಏನಪ್ಪ ಅಂದರೆ, ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತು ನಾನು ಫಸ್ಟ್ ಟೈಮ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ವಿತ್ ಹೈ ಪ್ರೋಟೀನ್. ಯಾಕಂದರೆ ನಾನು ಸ್ವಲ್ಪ ಫ್ಯಾಟ್ ಲಾಸ್ ಒಳಗಿದ್ದೀನಿ, ಅದಕ್ಕಾಗಿ ಇದು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಮ್ಮ ಮನೆಯಲ್ಲಿ. ಸೊ ಇವತ್ತು ಅದ್ರದ್ದು ನಿಮ್ಗೆ ರೆಸಿಪಿ ಹೇಳ್ತೀನಿ, ಅದ್ರದ್ದು ಹೇಗೆ ಮಾಡೋದು, ಅದ್ರದ್ದು ನಿಮ್ಗೆಲ್ಲ ಪ್ರೊಸೆಸ್ ಎಲ್ಲ ಹೇಳ್ತೇನೆ ಇವತ್ತು ಮಾಡೋದು, ಓಕೆನಾ? ಸೊ ಅಂದರೆ ಶಾಪಿಂಗ್ ಬೋರ್ಡು, ಆಮೇಲೆ ಸೋಯಾ ಚಂಕ್ಸು, ಪನ್ನೀರು, ಆಮೇಲೆ ಕ್ಯಾಪ್ಸಿಕಮ್ಮು, ಕ್ಯಾರೋಟು, ಟೊಮ್ಯಾಟೊ, ಆಮೇಲೆ ಕೋರಿಯಂಡರ್, ಸೌತೆಕಾಯಿ, ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಇಂಡಿಯನ್ ಸ್ಪೈಸಸ್ ಆದಷ್ಟು ಏನೇನಂದ್ರೆ ಲೈಕ್ ಇವೆಲ್ಲ ಮಿಕ್ಸ್ ಬರ್ತಾವೆ. ಏನಪ್ಪ ಇದು ಚಿಲ್ಲಿ ಪೌಡ್ರು, ಖಾರದ ಪುಡಿ, ಆಮೇಲೆ ಅರ್ಶಿನದ ಪುಡಿ, ಗರಂ ಮಸಾಲ ಸ್ವಲ್ಪ ಇವೆಲ್ಲ ಹಾಕೋದು. ಆಮೇಲೆ ಚೀಸು ಅವನ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇದೆ. ಆಮೇಲೆ ಬ್ರೆಡ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಬ್ರೆಡ್ ಯೂಸ್ ಮಾಡ್ತಿರೋದು ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದೆಲ್ಲ ಸ್ವಲ್ಪ ಮೆಸ್ಸಪ್ ಐತಿ, ಇಗ್ನೋರ್ ಮಾಡಿರಿ. ನಿಮ್ಗೆ ಗೊತ್ತೈತಿ ಹೆಂಗಿರ್ತೈತೆ, ಇಗ್ನೋರ್ ಮಾಡಿರಿ, ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಏನ ಹೌದಿಲ್ಲ? ಈಗ ನಾನು ಏನು ಆರ್ಡ್ರ್ ಮಾಡೀನಂದ್ರೆ, ಏನು ಚೀಸ್ ಆರ್ಡ್ರ್ ಮಾಡೀನಿ, ಲೈಕ್ ಚೀಸ್ ಕ್ಯೂಬ್ಸ್ ಬರುತ್ತಲ್ಲ ಅದು ಆರ್ಡ್ರ್ ಮಾಡಿದ್ದೀನಿ. ಆಮೇಲೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪನ್ನೀರ್ ಆರ್ಡ್ರ್ ಮಾಡೀನಿ. ಇನ್ನೊಂದೊಂದು ಎಕ್ಸ್ಟ್ರಾ ಬ್ರೆಡ್ ಆರ್ಡ್ರ್ ಮಾಡಿದ್ದೀನಿ. ಮಮ್ಮಿ ವೈಟ್ ಬ್ರೆಡ್ ಬೇಕಂದ್ರೆ ಅದಕ್ಕೆ ವೈಟ್ ಬ್ರೆಡ್ ಆರ್ಡ್ರ್ ಮಾಡೀನಿ. ಎಲ್ಲ ನಮ್ಮ ಮಮ್ಮಿನ ಆರ್ಡ್ರ್ ಮಾಡಿದ್ದು, ನಾ ಏನು ಆರ್ಡ್ರ್ ಮಾಡಿಲ್ಲ, ಅವರೇ ಆರ್ಡ್ರ್ ಮಾಡ್ಯಾರ. ವೇಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಬರಲಿಕ್ಕೆ. ಅಲ್ಲಿ ಮಟ್ಟ ಇವನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇದನ್ನೆಲ್ಲ ಚಾಪ್ ಮಾಡಿ ನಿಮ್ಗೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಒಳಗೆ ಸಿಗ್ತೇನೆ. ಓಕೆ. A few moments later. ಆಲ್ಮೋಸ್ಟ್ ಎಲ್ಲ ಹಚ್ಕೊಂಡೆ ನಾನು, ತೋರಿಸ್ತೇನೆ ನಿಮಗೆ ಏನೇನು. ಪಟಾಟೋ ತೋರಿಸಿದ್ದಿಲ್ಲ ನಿಮಗೆ, 3 ಪಟಾಟೋ ಹರ್ಚ್ಕೊಂಡೆ ನಾನು. ಸೌತೆಕಾಯಿ ತೊಗೊಂಡೇನಿ, ಸೌತೆಕಾಯಿ ರೌಂಡ್ ಸ್ಲೈಸ್ ಒಳಗೆ ಹಚ್ಚೀನಿ. ಆಮೇಲೆ ಇದು ಮೆಣಸಿನ್ಕಾಯಿ, ಕ್ಯಾರೋಟು, ಕೊತ್ತಂಬರಿ, ಆಮೇಲೆ ಇದು ಟೊಮ್ಯಾಟೊ, ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು, ಸೋಯಾ ಚಂಕ್ಸು, ಆಮೇಲೆ ಇದು ಚೀಸು ಮತ್ತು ಪನ್ನೀರು. ಸೊ ಇದನ್ನ ಇದ್ರೊಳಗೆ ಹಾಕ್ಕೊತೀನಿ. ಒಂದೇ ಕೈಲೇ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಈಗ ಕ್ರಶ್ ಮಾಡ್ಕೊಂಡು ಹಾಕಿದೆ ಆಯಿತು. ನೆಕ್ಸ್ಟ್ ಈಗ ಆನಿಯನ್ ಮಿಕ್ಸ್ ಮಾಡೋಣ ಇದರಲ್ಲಿ, ಓಕೆನಾ? ಆಮೇಲೆ ಟೊಮ್ಯಾಟೊ, ಕ್ಯಾಪ್ಸಿಕಮ್ಸ್, ಆಮೇಲೆ ನೆಕ್ಸ್ಟ್ ಕ್ಯಾರೋಟು, ಸ್ವಲ್ಪ ಮೆಣಸಿನ್ಕಾಯಿ, ಓಕೆ, ಆಮೇಲೆ ಸ್ವಲ್ಪ ಪೊಟ್ಯಾಟೊ, ಓಕೆನಾ? ಇವು ಸ್ವಲ್ಪ ಉಳ್ಳಾಗಡ್ಡಿ ಹಂಗೆ ಸಪ್ರೇಟ್ ಇಟ್ಟಾಗ, ಯಾಕಂದ್ರೆ ಮ್ಯಾಗ್ ಹಾಕಕ್ಕೆ ಉಳ್ಳಾಗಡ್ಡಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಪ್ಪು ತಿಳ್ಕೊಬೇಡ್ರಿ ಗೈಸ್, ಕೈಲೇ ಯೂಸ್ ಮಾಡತ್ತೇನೆ, ಸ್ಪೂನ್ ಇಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಮ್ಮ ಮಮ್ಮಿದ ಹೆಲ್ಪನ್ನು ತೊಗೊಳ್ಳೋಣಂತ ಈಗ. ಅಮ್ಮ ಸ್ವಲ್ಪ ಬಾ ಅಮ್ಮ ಇಲ್ಲಿ. ಅವ್ರ ಮಕ್ಕಳು ಪೂಜೆ ಮಾಡ್ತಾ ಇದ್ದಾರಂತೆ. ನಾವು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಹಾಕೋಬೇಕು, ಅದು ಎಷ್ಟು ಹಾಕೋಬೇಕು ಗೊತ್ತಿಲ್ಲ. ನಿಂಗೇನಾರ ಎರಡೇ ಐತೆ ಮಾಮ, ಮೊಸರು ಎಷ್ಟು ಹಾಕೋಬೇಕು ಅಂತೇಳಿ? ಸಾರಿ, ನನಗೇನೂ ಐಡಿಯಾ ಇಲ್ಲ. ಹೌದಾ? ಓಕೆ. ಆಲ್ಮೋಸ್ಟ್ ಈಗ ಎಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಇದನ್ನ ಫ್ರೈ ಮಾಡ್ಬೇಕು ನಾನು, ಬಟ್ ಇದ್ರೊಳಗೆ ಸ್ವಲ್ಪ ಮೊಸರು, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಫ್ರೈ ಮಾಡೋಣಂತೆ. ನಮ್ಮ ಮಮ್ಮಿ ಬರಲಿ, ಅವರು ಸ್ವಲ್ಪ ಪೂಜೆ ಮಾಡ್ತಾ ಇದ್ದಾರೆ. ಆಫ್ಟರ್ ದೇ ಕಮಿಂಗ್ ಐ ವಿಲ್ ಶೋ ದ ಇಂಗ್ರೀಡಿಯೆಂಟ್ಸ್. ಇವಾಗ ನಂಗೆ ಏನು ಪ್ರಾಬ್ಲಮ್ ಆಗ್ತದೆ, ಸ್ವಲ್ಪ ಸ್ಪೈಸಸ್ ಹಾಕ್ಬೇಕು. ಸ್ಪೈಸಸ್ ಅಂತಂದ್ರೆ ಉಪ್ಪು, ಪೆಪ್ಪರ್ ಪೌಡ್ರ್ ಇದೆಯಾ, ಸ್ವಲ್ಪ ಮೊಸರು, ಎಷ್ಟು ಇದ್ರ ಆಗುತ್ತೆ, ಯಾಕಂದ್ರೆ ಇದನ್ನ ಹಾಕಿದ್ಯಾ, ಟೊಮೆಟೊನ ಹಾಕಿದ್ಯಾ, ಬೇಡ ಮೊಸರು ಹುಳಿ ಆಗುತ್ತೆ, ಬೇಡ. ಪೆಪ್ಪರ್ ಪೌಡರ್ ಹಾಕು, ಲೆಸ್. ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕ್ಬೋದು. ಈಗ ಖಾರದ ಪುಡಿ ಎಷ್ಟು ಹಾಕ್ಬೇಕು? ನೀ ಹಾಕ್ತೀನಿ ಖಾರದ ಪುಡಿ, ಅವ್ರಿಗೆ ಹೇಳಿ ಹಾಕು. ಸೊ ಪೆಪ್ಪರ್ ಪೌಡರ್ ಇಷ್ಟು ಹಾಕ್ತಾ ಇದೀನಿ. ಪೆಪ್ಪರ್ ಪೌಡರ್, ಎಸ್.
ಸೊ ವೈಟ್ ಸಾಲ್ಟ್ ಪೆಪ್ಪರ್ ಪುಡಿ, ಯಾಕಂದರೆ ಎಲ್ಲ ಹಾಕಿದ್ರೆ ತುಂಬ ಸ್ಪೈಸಿ ಆಗಿಬಿಡುತ್ತೆ. ಸೊ ಖಾರದ ಪುಡಿ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ನಮ್ಮ ಖಾರ ತುಂಬ ಖಾರ ಇಲ್ಲ, ನಾರ್ಮಲ್ ಇದೆ. ಸೊ ಹೀಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಸಾಕ ಅರ್ಶಿನ ಪುಡಿ ಏನು ಬೇಡ? ಅರ್ಶಿನ ಪುಡಿ ಬೇಡ, ಕಲರ್ ಬರಬೇಕಂದ್ರೆ ಹಾಕು. ಹಾಕ್ಬಿಡು, ಫ್ರೈ ಮಾಡೋದು ಚೆನ್ನಾಗಿ. ಚೆನ್ನಾಗಿ ಫ್ರೈ ಮಾಡ್ತೀನಿ. ಅರ್ಶಿನದ ಪುಡಿ ಒಂದು ಹಾಕು. ತುಪ್ಪ ಹಾಕು, ಒಂದು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡೋದು ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಫ್ರೈ ಮಾಡ. ಓಕೆ ನಾವು ನೋಡಿರ್ಬೋದು, ನಮ್ಮ ಮಮ್ಮಿ ಬಂದೆಲ್ಲ ಹಾಕಿದ್ರು. ಸಾಲ್ಟ್ ಹಾಕಿದೆ ಅಮ್ಮ? ನಾ ಸಾಲ್ಟ್ ಹೇಳಿದೆ ನಿನಗೆ, ಅದಕ್ಕೆ. ಸ್ವಲ್ಪ ಸ್ಲೋ ಪ್ರೊಸೆಸ್ ಆಗುತ್ತೆ, ಬಟ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಇದರಲ್ಲಿ. ಆಮೇಲೆ ಸಾಕಮ್ಮ, ಜಾಸ್ತಿ ಆಯ್ತಲ್ಲ. ನಮ್ಮ ಸಾಲ್ಟ್ ಭಾಳ ಸ್ಟ್ರಾಂಗ್ ಇಲ್ಲ, ಅದಕ್ಕೋಸ್ಕರ ಬೇಕಾದ್ರೆ ಮತ್ತೆ ಬೇಕಾದ್ರೆ ಹಾಕೋಣ. ಓಕೆ, ಮಾಡಿಬಿಟ್ಟು ನೋಡು. ತುಪ್ಪ ತೊಗೊಂಡಿದ್ದೀನಿ ಗೈಸ್. 2 ಸ್ಪೂನ್ ಅಷ್ಟು ತುಪ್ಪ ಹಾಕೈತೀನಿ. ನಮ್ಮ ಮಮ್ಮಿ ಹಾಕಂದ್ರು. ಒಂದು 3 ಸ್ಪೂನ್ ಹಾಕಿದ್ದೀನಿ ಗೈಸ್ ತುಪ್ಪನ. ದಿಸ್ ಇಸ್ ಅ ಹೋಮ್ ಮೇಡ್ ಗೀ. ಹಾಂ, ಇದು ಮನಿ ತುಪ್ಪ ಗೈಸ್. ಇದಕ್ಕೆ ಜೀರಿಗೆ ಏನು ಹಾಕ್ಬೇಕಾಯ್ ಬೇಡ? ಓಕೆ, ನೋಡ್ಬೋದು. ಆಯ್ತು, ಈಗ ಇದನ್ನೆಲ್ಲ ಇದ್ರಲ್ಲಿ ಹಾಕೋಣಂತೆ. ಗೈಸ್, ಸ್ಟಫಿಂಗ್ ಎಲ್ಲ ರೆಡಿ ಆಯಿತು. ಪ್ಯಾನಿಗೆ ಮತ್ತೊಂದು ತೊಳೆದು ಮತ್ತು ಬಿಸಿ ಮಾಡೋಕೆ ಇಟ್ಟಿದ್ದೀನಿ, ನೀರೆಲ್ಲ ಹೋಗಲಿ ಅಂತೇಳಿ. ಇವಾಗ ಪ್ಯಾನ್ ಎಲ್ಲ ರೆಡಿ ಆಯಿತು. ಈಗ ಬ್ರೆಡ್ನ ಎಲ್ಲ ಇದು ಮಾಡ್ಕೊಳ್ಳೋದು ಅಂತ ಇಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋಂತ. ಈ ಕಡೆದು ಇಗ್ನೋರ್ ಮಾಡಿರಿ, ಅದು ಆಗಲ್ಲ, ಇದು ಕಸ. ಅದು ಒಂದು ಸಲ ಟ್ರೈ ಮಾಡಿದ್ದೆ ಗೈಸ್, ಬಟ್ ಫೇಲ್ ಆಯ್ತದ. ಇವಾಗ ಇದಕ್ಕೆ ಏನು ಮಾಡೋದು ಅಂದರೆ, ನಾನು ಇದು ಮಾಡಿದ್ದೀನಿ, ಲೈಕ್ ಮೈನಸ್ ಟೈಪ್. ಇದು ಅಂದರೆ ಏನಪ್ಪ ಅಂದ್ರೆ ಮೊಸರು, ಆಮೇಲೆ ಇದು ಏನಿದು ಖಾರದ ಪುಡಿ ಮತ್ತು ಇದು ಮಾಡಿದ್ದೀನಿ, ಅರ್ಶಿನ ಹಾಕಿ ಇದು ಮಾಡಿದ್ದೀನಿ. ಸೊ ಹಿಂಗೆ ಇದ್ರ ಮ್ಯಾಗ ಸ್ಟಫಿಂಗ್ ಮಾಡೋಣಂತೆ. ಈ ಥರ ಸ್ಟಫ್ ಮಾಡಿ ಇದನ್ನ ಈ ಥರ ಪ್ರೆಸ್ ಮಾಡಿ ಹಾಕೋದು. ಹೌದಾ? ಈಗ ಏನು ಬಿಸಿ ಮಾಡೋದಿಲ್ಲ, ನಮ್ಮ ಅಮ್ಮ ಬರಬೇಕು, ಅವರು ಎಲ್ಲ ಪೂಜೆ ಮುಗಿದ್ಮ್ಯಾಗ ಆಮೇಲೆ ಬಿಸಿ ಮಾಡ್ತೀನಿ ನಾನು. ಸೊ ದೆನ್ ಎಲ್ಲ ಬ್ರೆಡ್ಸು ರೆಡಿ ಮಾಡ್ಕೊತೀನಿ. ಇಷ್ಟೆಲ್ಲ ರೋ ಖಾಲಿ ಆಗುತ್ತೆ. ಈ ರೋ ಖಾಲಿ ಆದ್ಮ್ಯಾಗೆ ಮತ್ತು ಇದೊಂದು ಬ್ರೆಡ್ ಐತಿ, ಇವೆರಡು ಮಾಡ್ಕೊಂಡು ಇದು ಮಾಡ್ತೀನಿ. ಆಮೇಲೆ ಸಿಗ್ತೀನಿ ವೀಡಿಯೋದಾಗೆ. ಎಲ್ಲ ನೋಡಿ ಎಲ್ಲ ಆಯಿತು. ನಮ್ಮ ಮಮ್ಮಿ ಫ್ರೈ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಈಗ ಪ್ಯಾನ್ನಲ್ಲಿ ಈಗ ಅವರೇ ಫ್ರೈ ಮಾಡೋದು. ಅವ್ರ ಕಡೆ ಆದರೆ ಚೆನ್ನಾಗಿ ಬರುತ್ತೆ ಫ್ರೈ ಆಗಿ, ನನ್ನ ಹತ್ರ ಆದರೆ ಸ್ವಲ್ಪ ಹೊತ್ತು ಬಿಡುತ್ತೆ. ಸೊ ಇವ ನಮ್ಮ ದಾನೇಶ್ ಅಂತೇಳಿ ನಮ್ಮ ಬ್ರದರ್, ನಮ್ಮ ಮಮ್ಮಿನ ತಂಗಿನ ಮಗ. ಅವನು ಬ್ರೆಡ್ ಸ್ಯಾಂಡ್ವಿಚ್ ತಿನ್ನಕ್ಕೆ ಬಂದಿದ್ದಾನೆ.
ಮಸ್ತ್ ಬುಲೆಟ್ ಮ್ಯಾಗ ಬಂದೆ ಈಗ ಸ್ವಲ್ಪ ಫ್ರೈ ಆಗ್ಬೇಕು. ಫ್ರೈ ಆದ್ಮ್ಯಾಗ ತಿನ್ನೋಣಂತೆ. ಇವತ್ತಿಗೆ ಇಷ್ಟೇ ಗೈಸ್ ವ್ಲಾಗ್. ಅದಕ್ಕೇನು ಜಾಸ್ತಿ ವಿಡಿಯೋ ಮಾಡೋದಿಲ್ಲ, ಯಾಕಂದ್ರೆ ಮತ್ತೆ ಸ್ಟಾರ್ಟಿಂಗ್ ಅಲ್ಲ, ಜಾಸ್ತಿ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಭಾಳ ಆಗತ್ತೆ. ಇವನ ಹೆಸರು ದಾನೇಶ್ ಪಾಟೀಲ್ ಅಂತ ಹೇಳಿ, ಇವ ಕೇಲಿ ಕಾಲೇಜ್ ಹೋಗತ್ತ ನೋಡ್ರಿಪ್ಪ, ಮುಗ್ದೈತಿ. ಆಲ್ಮೋಸ್ಟ್ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ. ಯಾರು ಇದ್ರೆ ಯಾವ್ದು ಹುಡುಗಿದ್ರೆ ನೋಡ್ರಿ ಅಷ್ಟೇ. ಓಕೆ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನನ್ನ ವಿಡಿಯೋನ. ಹಂಗೆ ಏನಾರು ಪ್ರಾಬ್ಲಮ್ ಇತ್ತಂದ್ರೆ, ಏನಾರು ಮಿಸ್ಟೇಕ್ ಆಗಿದ್ರೆ ನನ್ನ ವಿಡಿಯೋಲಿ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಬರೀರಿ. ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದು ಮಾಡ್ಕೊತೀನಿ. ಓಕೆ ಬಾಯ್.